ವಿದ್ಯುತ್ ಶಕ್ತಿ ಅಂದ ತಕ್ಷಣ ನಿಮಗೆ ಏನು ನೆನಪಿಗೆ ಬರುತ್ತೆ? ನಿಮ್ಮ ರಸ್ತೆನಲ್ಲಿರ್ತಕ್ಕಂತಹ ವಿದ್ಯುತ್ ಕಂಬಗಳಿಂದ ವಿದ್ಯುತ್ ಶಕ್ತಿ ನಿಮ್ಮ ಮನೆಗೆಲ್ಲ ಪೂರೈಕೆ ಆಗುತ್ತೆ ಅನ್ನೋ ವಿಷಯ ನಿಮಗೆಲ್ಲ ತಿಳಿದೇ ಇದೆ. ಈ ವಿದ್ಯುತ್ ಶಕ್ತಿಯಿಂದ ನಾವು ಯಾವ್ಯಾವ ಉಪಕರಣಗಳನ್ನ ನಡೆಸ್ತೇವೆ ಮತ್ತು ಯಾವುದಕ್ಕೆ ಈ ವಿದ್ಯುತ್ ಶಕ್ತಿ ಉಪಯೋಗವಾಗುತ್ತೆ ಗೊತ್ತಿದೆಯಾ ನಿಮಗೆಲ್ಲ? ನಿಮ್ಮ ಮನೆಯಿರ್ತಕ್ಕಂತಹ ದೀಪಗಳು, ಫ್ಯಾನ್, ಮಿಕ್ಸರ್ ಗ್ರೈಂಡರ್, ವಾಷಿಂಗ್ ಮಿಷಿನ್, ಟಿ ವಿ ಇತ್ಯಾದಿ. ನೀವು ನಿಮ್ಮ ಮೊಬೈಲ್ನ ಕೂಡ ಚಾರ್ಜ್ ಮಾಡ್ತೀರಲ್ವೇ? ಈ ಮೊಬೈಲ್ಗೆ ವಿದ್ಯುತ್ ಶಕ್ತಿ ಹೇಗೆ ಹರಿಯುತ್ತದೆ ನಿಮಗೆ ಗೊತ್ತಿದೆಯಾ? ನಾವೀ ಅಧ್ಯಾಯದಲ್ಲಿ ವಿದ್ಯುತ್ ಶಕ್ತಿ ಎಂದರೇನು, ವಿದ್ಯುತ್ ಶಕ್ತಿ ಹೇಗೆ ರೂಪುಗೊಳ್ಳುತ್ತದೆ, ಈ ವಿದ್ಯುತ್ ಶಕ್ತಿ ವಿದ್ಯುತ್ ಮಂಡಲದಲ್ಲಿ ಹೇಗೆ ಹರಿಯುತ್ತದೆ, ಈ ವಿದ್ಯುತ್ ಮಂಡಲದಲ್ಲಿ ಹರಿತಕ್ಕಂತಹ ವಿದ್ಯುತ್ ಶಕ್ತಿಯನ್ನು ನಿಯಂತ್ರಿಸುವ ಅಂಶಗಳಾವುವು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ಈ ವಿದ್ಯುತ್ ಶಕ್ತಿ ಎಂದರೇನು? ವಿದ್ಯುತ್ ಶಕ್ತಿ ಎಂದರೆ ವಿವಿಧ ಉಪಕರಣಗಳನ್ನು ನಡೆಸಲು ಮತ್ತು ನಿಯಂತ್ರಿಸಲು ಇರತಕ್ಕಂತಹ ಶಕ್ತಿಯ ಬಹುಮುಖ್ಯ ರೂಪ. ಇದರ ಉಪಯೋಗ ಬಹಳಷ್ಟು. ಆಧುನಿಕ ಕಾಲದಲ್ಲಿ ವಿದ್ಯುತ್ ಶಕ್ತಿ ಇಲ್ಲದೆ ಅನುಕೂಲವಾಗಿ ಜೀವಿಸಲು ಸಾಧ್ಯವೇ ಇಲ್ಲ ಅನ್ನುವಷ್ಟು ಇದು ಅಗತ್ಯವಾಗಿದೆ. ಈ ಪ್ರಮುಖವಾದ ವಿದ್ಯುತ್ ಶಕ್ತಿಯ ಅಧ್ಯಾಯದಲ್ಲಿ ನಾವು ತಿಳಿಬೇಕಾದಂತಹ ಮುಖ್ಯ ಅಂಶಗಳು ಯಾವುವು ಅಂದರೆ, ಮೊದಲನೇದಾಗಿ ವಿದ್ಯುತ್ ಪ್ರವಾಹ, ಎರಡನೇದಾಗಿ ವಿದ್ಯುತ್ ಮಂಡಲ, ಮೂರನೇದಾಗಿ ವಿದ್ಯುತ್ ವಿಭವಾಂತರ, ನಾಲ್ಕನೇದಾಗಿ ವಿದ್ಯುತ್ ರೋಧ. ನಾವೀಗ ಮೊದಲಿಗೆ ವಿದ್ಯುತ್ ಪ್ರವಾಹ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯುತ್ ಪ್ರವಾಹ ಅಂದ್ರೇನು? ಈ ವಿದ್ಯುತ್ ಶಕ್ತಿಯು ಕೂಡ ಮಾರುತ ಮತ್ತು ನೀರಿನ ಥರನೇ ಒಂದೆಡೆಯಿಂದ ಮತ್ತೊಂದೆಡೆಗೆ ಚಲಿಸುತ್ತದೆ, ಅಂದರೆ ಹರಿದು ಹೋಗುತ್ತದೆ. ಹೀಗೆ ಹರಿತಕ್ಕಂತಹ ವಿದ್ಯುತ್ ಶಕ್ತಿಯನ್ನೇ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಇಲ್ಲಿ ವಿದ್ಯುದಾವೇಶಗಳು ವಾಹಕದ ಮೂಲಕ ಚಲಿಸ್ತವೆ. ಉದಾಹರಣೆಗೆ ಮೊಬೈಲ್ ಚಾರ್ಜರ್ ಮೂಲಕ ವಿದ್ಯುತ್ ಆವೇಶಗಳು ಚಲಿಸ್ತವೆ. ಚಾರ್ಜ್ನಲ್ಲಿ ಬ್ಯಾಟ್ರಿಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿರುವಂತೆ ಮತ್ತು ಈ ವಿದ್ಯುತ್ ಶಕ್ತಿಯ ಪೂರೈಕೆಯಿಂದ ಮಾತ್ರ ಇದು ಸಾಧ್ಯವಾಗಿರುತ್ತೆ. ಮೊಬೈಲ್ ಚಾರ್ಜರ್ ಮೂಲಕ ವಿದ್ಯುದಾವೇಶಗಳು ಚಲಿಸುವಂತೆ ಟಾರ್ಚ್ನಲ್ಲಿ ಬ್ಯಾಟ್ರಿಗಳನ್ನು ಎಂದರೆ ಶುಷ್ಕ ಕೋಶಗಳನ್ನು ಸರಿಯಾದ ಕ್ರಮದಲ್ಲಿರಿಸಿದಾಗ ಟಾರ್ಚ್ನ ಬಲ್ಬ್ ಬೆಳಗಲು ವಿದ್ಯುದಾವೇಶಗಳ ಪ್ರವಾಹ ಅಂದರೆ ವಿದ್ಯುತ್ ಶಕ್ತಿಯ ಪೂರೈಕೆಯಿಂದ ಇದು ಸಾಧ್ಯವಾಗುತ್ತೆ. ಈ ಸ್ವಿಚ್ ಕೋಶ ಮತ್ತು ಬಲ್ಬ್ಗಳ ನಡುವೆ ಸಂಪರ್ಕ ಕೊಂಡಿಯಂತೆ ಇದು ಕೆಲಸ ಮಾಡುತ್ತೆ. ಸ್ವಿಚ್ ಆನ್ ಆದಾಗ ಬೆಳಗುತ್ತದೆ ಮತ್ತು ಸ್ವಿಚ್ ಆಫ್ ಆದಾಗ ಹಾರುತ್ತದೆ, ಅಂದರೆ ಆಫ್ ಆಗೋಗುತ್ತೆ. ನಾವೀಗ ವಿದ್ಯುತ್ ಮಂಡಲದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಈ ವಿದ್ಯುತ್ ಮಂಡಲ ಅಂದ್ರೇನು? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನೇ ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಈ ವಿದ್ಯುತ್ ಪ್ರವಾಹವನ್ನು ನಾವು ಹೇಗೆ ವ್ಯಕ್ತಪಡಿಸ್ತೀವಿ? ಹೇಗೆ ಅಂದರೆ, ಒಂದು ವಿದ್ಯುತ್ ಪ್ರವಾಹವು ಒಂದು ಏಕಮಾನ ಸಮಯದಲ್ಲಿ, ಅಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ಅಂತ ಕರಿತೀವಿ. ಅಥವಾ ಇನ್ನೊಂದು ಅರ್ಥದಲ್ಲಿ ವಿದ್ಯುದಾವೇಶಗಳ ಪ್ರವಾಹದ ದರವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ತೇವೆ. ಅದು ಋಣಾತ್ಮಕ ಆವೇಶಗಳಾಗಿವೆ. ವಾಹಕದ ಯಾವುದೇ ಅಡ್ಡಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶ ಚಲಿಸಿದಾಗ ವಾಹಕದ ಅಡ್ಡಕೊಯ್ತದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಐ ಆಗಿರುತ್ತದೆ. ಎಂದರೆ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಥವಾ ಕ್ಯೂ ಇಸ್ ಈಕ್ವಲ್ ಟು ಐ ಟಿ. ಇಲ್ಲಿ ಐ ಎಂದರೆ ವಿದ್ಯುತ್ ಪ್ರವಾಹ, ಕ್ಯೂ ಎಂದರೆ ವಿದ್ಯುತ್ ಆವೇಶ, ಟಿ ಎಂದರೆ ಸಮಯ ಅಥವಾ ಸೆಕೆಂಡುಗಳಲ್ಲಿ. ವಿದ್ಯುತ್ ಆವೇಶದ ಎಸ್ಐ ಏಕಮಾನ ಕೂಲಂ ಆಗಿರುತ್ತದೆ. ಈ ವಿದ್ಯುತ್ ಪ್ರವಾಹವನ್ನು ನಾವು ಆಂಪೀರ್ ಎ ಎಂಬ ಏಕಮಾನದಿಂದ ನಾವು ವ್ಯಕ್ತಪಡಿಸ್ತೇವೆ. ಈ ಆಂಪೀರ್ ಎ ಬಹು ದೊಡ್ಡ ಏಕಮಾನ ಆಗಿರೋದ್ರಿಂದ ನಾವು ಮಿಲಿ ಆಂಪ್ ಅಥವಾ ಮೈಕ್ರೋ ಆಂಪ್ಗಳನ್ನ ಬಳಸ್ತೇವೆ. ಇಲ್ಲಿ ಮಿಲಿ ಆಂಪೀರ್ ಎಂದರೆ MA is equal to 10 to the 4 of minus 3 ಆಂಪ್. ಮೈಕ್ರೋ ಆಂಪ್ ಅಂದರೆ
MA is equal to 10 to the power of minus 6 ಆಂಪಿಯರ್. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು. ವಿದ್ಯುತ್ ಕೋಶ, ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ. ಪ್ಲಗ್ ಕೀ ಅಥವಾ ಸ್ವಿಚ್ ತೆರೆದ, ಪ್ಲಗ್ ಕೀ ಅಥವಾ ಸ್ವಿಚ್ ಮುಚ್ಚಿದ. ತಂತಿಗಳು ಸೇರುವ ಸ್ಥಳ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ವಿದ್ಯುತ್ ಬಲ್ಬ್, ರೋಧಕದ ರೋಧ ಆರ್, ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್. ಅಮ್ಮೀಟರ್, ವೋಲ್ಟ್ ಮೀಟರ್. ವಿಭವಾಂತರ, ವಿಭವಾಂತರ ಎಂದರೇನು? ಹಾಗಂದರೆ ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ. ಎಂದರೆ ವಿಭವಾಂತರವಿದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸುತ್ತವೆ. ಎಲೆಕ್ಟ್ರಾನ್ಗಳು ಕೂಡ ನೀರಿನಂತೆಯೇ. ಸಮಾನಾಂತರವಾಗಿರುವ ಕೊಳವೆಯಲ್ಲಿ ನೀರು ಹೇಗೆ ಹರಿಯುವುದಿಲ್ಲವೋ ಹಾಗೆಯೇ ಕೂಡ ಎಲೆಕ್ಟ್ರಾನ್ಗಳು ಹರಿಯುವುದಿಲ್ಲ. ತಾಮ್ರದ ತಂತಿಯಲ್ಲಿ ಅಥವಾ ಯಾವುದೇ ವಾಹಕದಲ್ಲಿ ವಿದ್ಯುದಾವೇಶಗಳು ಚಲಿಸುವುದಿಲ್ಲ. ಆದ್ದರಿಂದ ಎರಡು ಬದಿಗಳ ನಡುವಿನ ಒತ್ತಡದ ವ್ಯತ್ಯಾಸದಿಂದ ಎಲೆಕ್ಟ್ರಾನ್ಗಳು ಚಲಿಸುತ್ತವೆ. ಒತ್ತಡ ಎಂದರೆ ವಿಭವ. ಇದರಲ್ಲಿ ಅಂತರವಿದ್ದಾಗ ಎಂದರೆ ವಿಭವಾಂತರವಿದ್ದಾಗ ವಿದ್ಯುತ್ ಶಕ್ತಿಯು ಹರಿಯುತ್ತದೆ. ವಿಭವದಲ್ಲಿ ಹೇಗೆ ವ್ಯತ್ಯಾಸವನ್ನು ಉಂಟು ಮಾಡುವುದು? ಈ ವಿಭವದ ವ್ಯತ್ಯಾಸವನ್ನು ಒಂದು ಅಥವಾ ಅನೇಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಮಾಡಬಹುದು. ಯಾವುದೇ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ನಿರ್ವಹಿಸಲು ವಿದ್ಯುತ್ ಕೋಶಗಳು ತನ್ನಲ್ಲಿರುವಂತಹ ರಾಸಾಯನಿಕ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ. ಈ ರಾಸಾಯನಿಕ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಡು ಹೊಂದುತ್ತದೆ. ಎರಡು ಬಿಂದುಗಳ ನಡುವಿನ ವಿಭವಾಂತರ V is equal to ಕೆಲಸ ಬೈ ಆವೇಶ. ಆದ್ದರಿಂದ V is equal to W by Q. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ವಿಭವಾಂತರವಿದ್ದಾಗ ಎರಡು ಬಿಂದುಗಳ ನಡುವೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವುದನ್ನು ನಾವು ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ. ಈ ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್. ಇದನ್ನು ಇಟಲಿಯ ಭೌತಶಾಸ್ತ್ರ ವಿಜ್ಞಾನಿ ಅಲೆಸ್ಸಾಂಡ್ರೋ ವೋಲ್ಟ್ನ ಹೆಸರಿನಿಂದ ಸೂಚಿಸಲಾಗುತ್ತದೆ. 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್ ಡಿವೈಡೆಡ್ ಬೈ 1 ಕೂಲಂಬ್. ಅಂದರೆ 1 V ಈಸ್ ಈಕ್ವಲ್ ಟು 1 J C ಟು ದಿ ಪವರ್ ಆಫ್ -1. ವಿಭವಾಂತರವನ್ನು ಅಳೆಯುವ ಉಪಕರಣವನ್ನು ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ. ಈ ವಿಭವಾಂತರವನ್ನು ಅಳೆಯುವ ವೋಲ್ಟ್ ಮೀಟರ್ ಅನ್ನು ನಾವು ಯಾವಾಗಲೂ ಸರಣಿಯಲ್ಲಿ ಜೋಡಿಸಿರಬೇಕು. ಓಮ್ನ ನಿಯಮ. ವಿದ್ಯುತ್ ಪ್ರವಾಹ ಮತ್ತು ಅದರ ನಡುವಿನ ವಿಭವಾಂತರಗಳ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ನಾವು ಒಂದು ಚಟುವಟಿಕೆಯನ್ನು ಮಾಡಬೇಕು. ಈ ಚಟುವಟಿಕೆಯ ಪ್ರತಿ ಪ್ರಕರಣದಲ್ಲೂ V by I ನ ಮೌಲ್ಯವು ಒಂದೇ ಆಗಿರುತ್ತದೆ. V ಪ್ರಪೋರ್ಷನಲ್ ಟು I. V by I is equal to ಸ್ಥಿರಾಂಕ is equal to R. ಆದ್ದರಿಂದ V is equal to IR. ಎಂದರೆ ಯಾವುದೇ ಲೋಹತಂತಿಯ ಮೂಲಕ ಪ್ರವಹಿಸುವ ವಿದ್ಯುತ್ I ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರಗಳಿಗಿರುವ ಪರಸ್ಪರ ಸಂಬಂಧವನ್ನು 1827ರಲ್ಲಿ ಜರ್ಮನಿಯ ಭೌತವಿಜ್ಞಾನಿ ಜಾರ್ಜ್ ಸೈಮನ್ ಓಮ್ ಕಂಡುಹಿಡಿದನು. ಅದೇನೆಂದರೆ ನಿರ್ದಿಷ್ಟ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. ಇದನ್ನು ಓಮ್ನ ನಿಯಮ ಎನ್ನುತ್ತಾರೆ. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಲೋಹತಂತಿಯ ಸ್ಥಿರಾಂಕ R ಆಗಿರುತ್ತದೆ. ಇದನ್ನು ರೋಧ ಎನ್ನುತ್ತಾರೆ. ರೋಧ ಎಂದರೇನು? ರೋಧ ಎಂದರೆ ಇದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುತ್ತದೆ. ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿದ್ದಾಗ ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸಿದಾಗ ಆ ವಾಹಕದ ರೋಧ
ಒಂದು ಓಮ್ ಆಗಿರುತ್ತದೆ. ರೋಧಕದ SI ಏಕಮಾನ ಓಮ್. ಇದನ್ನು ಗ್ರೀಕ್ ಅಕ್ಷರವಾದ ಒಮೆಗಾದಿಂದ ಗುರುತಿಸ್ತೇವೆ. ಓಮ್ ನಿಯಮದ ಪ್ರಕಾರ R V/I. 1 ಓಮ್ 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್. ಸ್ವಾಭಾವಿಕವಾಗಿ ಯಾವುದೇ ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮಾನುಪಾತವನ್ನು ಹೊಂದಿರುತ್ತದೆ. ಪ್ರಾಯೋಗಿಕ ಸಂದರ್ಭಗಳಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು ಮತ್ತು ಕಡಿಮೆಗೊಳಿಸುವುದು ಅತ್ಯವಶ್ಯಕವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ಈ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವಂತಹ ಉಪಕರಣಗಳನ್ನು ಪರಿವರ್ತಿತ ರೋಧ ಎನ್ನುವರು. ಈ ವಿದ್ಯುತ್ ಮಂಡಲದಲ್ಲಿರುವ ರೋಧವನ್ನು ಅನೇಕ ಬಾರಿ ಬದಲಾಯಿಸಲು ರಿಯೋಸ್ಟಾಟ್ ಎಂಬ ಸಾಧನವನ್ನು ಬಳಸುತ್ತಾರೆ. ಬೇರೆ ಬೇರೆ ವಸ್ತುಗಳಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಕೂಡ ಬೇರೆ ಬೇರೆಯಾಗಿರುತ್ತದೆ. ಏಕೆಂದರೆ ಆ ವಸ್ತುವಿನ ಆವಯವ ವಿದ್ಯುತ್ ಪ್ರವಾಹದ ಹರಿವಿಗೆ ಸುಲಭ ಮಾರ್ಗವನ್ನು ನೀಡಿದರೆ ಅವು ಉತ್ತಮ ವಾಹಕಗಳೆನಿಸುತ್ತವೆ. ಯಾವ ವಸ್ತುವಿನ ಆವಯವಗಳು ವಿದ್ಯುತ್ ಪ್ರವಾಹದ ಹರಿವಿಗೆ ತಡೆಯನ್ನು ಅಥವಾ ವಿರೋಧವನ್ನು ಅಥವಾ ರೋಧವನ್ನು ಒಡ್ಡಿದರೆ ಅವುಗಳನ್ನು ರೋಧಕಗಳು ಎನ್ನುತ್ತೇವೆ. ಅವು ಕಳಪೆ ವಾಹಕಗಳು. ಅದೇ ಗಾತ್ರದ ಅವಾಹಕಗಳು ಇನ್ನೂ ಹೆಚ್ಚು ರೋಧವನ್ನು ಒಡ್ಡುತ್ತವೆ. ಯಾವುದೇ ವಾಹಕದ ರೋಧವು ಯಾವ ಯಾವ ಅಂಶಗಳನ್ನು ಒಳಗೊಂಡಿರುತ್ತದೆ? ವಾಹಕದ ರೋಧವು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಇವುಗಳನ್ನು ಅವಲಂಬಿಸಿರುತ್ತದೆ. ರೋಧವನ್ನು ಅವಲಂಬಿಸಿ ವಸ್ತುಗಳನ್ನು 4 ವಿಧಗಳಾಗಿ ವಿಂಗಡಿಸಬಹುದು. ಅವುಗಳು ವಾಹಕಗಳು, ರೋಧಕಗಳು, ಅಲ್ಪವಾಹಕಗಳು, ಅವಾಹಕಗಳು. ಮೊದಲಿಗೆ ವಾಹಕಗಳು. ಕಡಿಮೆ ರೋಧವನ್ನು ಉಂಟುಮಾಡಿ ವಿದ್ಯುತ್ ಆವೇಶಗಳು ಸರಾಗ